ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಡೌಟ್ ಸೆಷನ್ಸ್ ಕ್ಲಿಯರ್ ಮಾಡ್ತಾ ಇದ್ವಿ ವಿತ್ ರೆಸ್ಪೆಕ್ಟ್ ಟು ದ DCET 2024 ಕುರಿತು. ಓಕೆ, ನಮ್ಮೆಲ್ಲ DCET ಸ್ಟೂಡೆಂಟ್ಸ್ ಈಗಾಗಲೇ ಜಾಯ್ನ್ ಆಗಿರೋರಿಗೆ ಥ್ಯಾಂಕ್ ಯು, ಆ್ಯಂಡ್ ಈ ಕ್ವಶನ್ಸ್ನ ನಮ್ಮ ಮುಂದೆ ತೊಗೊಂಬಂದಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಈ ಕ್ವಶನ್ಸ್ನ ನೀವು ತೊಗೊಂಬಂದಿರೋದಕ್ಕೆ ಎಲ್ಲರಿಗೂ ಬೆನಿಫಿಟ್ ಆಗಲಿ ಅಂತೇಳಿ ನಾನು ಈ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ದಟ್ ಇಟ್ ಹ್ಯಾಸ್ ಟು ಬಿ ಬೆನಿಫಿಟೆಡ್ ಟು ಆಲ್ ಆಫ್ ಅವರ್ ಬಿಲೌಡ್ ಸ್ಟೂಡೆಂಟ್ಸ್ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಇನ್ ದೇರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಈಗ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ನೋಡಿ, ಇದು ಯಾವ ಕ್ವಶನ್ ಅಂತಂದ್ರೆ ಇಟ್ ಈಸ್ ರಿಲೇಟೆಡ್ ಟು ದ ಮ್ಯಾಟ್ರಿಕ್ಸ್ ಕ್ವಶನರಿ ಆಗಿರುತ್ತೆ. ಏನು ಮ್ಯಾಟ್ರಿಕ್ಸ್? ಮ್ಯಾಟ್ರಿಕ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ವೆರಿ ಈಸಿಯೆಸ್ಟ್ ಯೂನಿಟ್ ಆ್ಯಂಡ್ ಈಸಿಯಾಗಿ ಸ್ಕೋರ್ ಮಾಡೋಂತಹ ಒಂದು ಯೂನಿಟ್. ಏನು ಕೊಟ್ಟಿದ್ದಾರೆ? ಗಿವನ್ ಡಾಟಾ ನೋಡಿ, ಗಿವನ್ ಡಾಟಾ ಮ್ಯಾಟ್ರಿಕ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಎಕ್ಸ್ ಮೈನಸ್ ವೈ ಮೈನಸ್ 7 ಹಾಗೂ 3 ಆ್ಯಂಡ್ ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಒಂದು ಮ್ಯಾಟ್ರಿಕ್ಸ್ ಇದೆ. ಈಸ್ ಈಕ್ವಲ್ಸ್ ಟು ವಿಚ್ ಈಸ್ ಈಕ್ವಲ್ಸ್ ಟು 3 3 ಮೈನಸ್ 7 ಆ್ಯಂಡ್ ಮೈನಸ್ 1. ಈಗ ಫೈಂಡ್ ಎಕ್ಸ್ ಆ್ಯಂಡ್ ವೈ ಅಂತ ಹೇಳ್ತಿದ್ದಾರೆ. ಫೈಂಡ್ ಎಕ್ಸ್ ಆಸ್ ವೆಲ್ ಆಸ್ ವೈ. ಎಕ್ಸ್ ಆ್ಯಂಡ್ ವೈ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಏನಿಲ್ಲ ಗೈಸ್, ನೋಡಿ ಇದು ಎ ಬಿ ಸಿ ಡಿ ಅಂತ ತಿಳ್ಕೊಳ್ಳಿ, ಈ ಕಡೆನೂ ಎ ಬಿ ಸಿ ಡಿ ಅಂತ ತಿಳ್ಕೊಳ್ಳಿ. ಈಗ ನಮಗೇನು ಇದು ಈಕ್ವಲ್ ಇದೆ ಅಂತ ಅಂದಾಗ ಇದು ಎಷ್ಟು? 2x2 ಮ್ಯಾಟ್ರಿಕ್ಸ್, ಅಂಡ್ ಇದು ಎಷ್ಟಿದೆ? 2x2 ಮ್ಯಾಟ್ರಿಕ್ಸ್ ಇದೆ. ಸೊ ಇವಾಗ 2x2 ಮ್ಯಾಟ್ರಿಕ್ಸ್ ಇದೆ ಅಂತಂದಾಗ ಆಲ್ ದ ಎಲಿಮೆಂಟ್ಸ್, ಇಲ್ಲಿರುವಂತಹ ಎಲಿಮೆಂಟ್ಸ್ ಶುಡ್ ಬಿ ಈಕ್ವಲ್ಸ್ ಟು ಈ ಪ್ಯಾರಾಮೀಟರ್ಗೆ, ಇಲ್ಲಿರೋ ಎಲಿಮೆಂಟ್ಸ್ ಶುಡ್ ಬಿ ಈಕ್ವಲ್ ಟು ಈ ಪ್ಯಾರಾಮೀಟರ್. ನೋಡಿ ಫಾರ್ ಎಕ್ಸಾಂಪಲ್ ಯಾವ್ದು ಸೇಮ್ ಇದೆ. ಓಕೆ, ಅದನ್ನ ನಾನು ಮಾರ್ಕ್ ಮಾಡ್ತೀನಿ ಸೊ ದಟ್ ನಿಮಗೆ ಈಸಿ ಆಗುತ್ತೆ. ನೋಡಿ -7 ಅಂಡ್ -7 ಸೇಮ್ ಪ್ಲೇಸಲ್ಲಿದೆ, ಸೊ ಎರಡು ಸೇಮ್ ಇದೆ. ಹಾಗಿದ್ಮೇಲೆ ಈಗ ಈ ಪ್ಲೇಸಲ್ಲಿರೋದು ಸಹ ಇದಕ್ಕೆ ಈಕ್ವಲ್ ಇರಬೇಕು, ರೈಟ್? ಸೊ ಅದನ್ನ ಫಸ್ಟ್ ಇಕ್ವೇಶನ್ ತರ ಬರ್ಕೊಳ್ಳಿ. ಎಕ್ಸ್ ಮೈನಸ್ ವೈ ಇಸ್ಕ್ವಲ್ಸ್ ಟು 3 ಒಂದು ಇಕ್ವೇಶನ್, ಅಂಡ್ ಇನ್ನೊಂದೇನು ಇಲ್ಲಿ ನೋಡಿ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಎರಡು ಸೇಮ್ ಇದೆ, ರೈಟ್? ಈ ಎಕ್ಸ್ ಪ್ಲಸ್ ವೈ ಮತ್ತೆ -1 ಸಹ ಸೇಮ್ ಇರಬೇಕು. ಏನು? ಎಕ್ಸ್ ಪ್ಲಸ್ ವೈ ಶುಡ್ ಬಿ ಈಕ್ವಲ್ಸ್ ಟು -1. ಈಗ ಈ ಎರಡು ನಮ್ಗೆ ಗೊತ್ತಿದ್ದಾಗ ನೀವು ಐದರ್ ಇದನ್ನ ತಗೊಂಡಿದ್ರಾಗ ಅದು ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನ ತಗೊಂಡಿದ್ರಾಗ ಅದು ಸಬ್ಸ್ಟಿಟ್ಯೂಟ್ ಮಾಡಿ, ಹಾಗೆ ಮಾಡಿದ್ರು ಬರುತ್ತೆ. ಇಲ್ಲ ನೀವು ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ ಹಾಕಿದ್ರು ಸಹ ಬರುತ್ತೆ. ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ ಹೇಗೆ ಮಾಡಿ? ಜಸ್ಟ್ ಸೈನ್ ನ ಚೇಂಜ್ ಮಾಡಬೇಕು. ಇಲ್ಲಿ ನೋಡಿ ಪ್ಲಸ್ ಇದೆ ಮೈನಸ್, ಪ್ಲಸ್ ಇದೆ ಮೈನಸ್, ಇಲ್ಲಿ ಮೈನಸ್ ಇದೆ ಪ್ಲಸ್, ಈ ತರ ಹಾಕೊಂಡ್ರೆ ಈ ಪ್ಲಸ್ ಮೈನಸ್ ಇವೆರಡು ಕ್ಯಾನ್ಸಲ್ ಆಗೋಗುತ್ತೆ. ಇವೆರಡು ಏನಾಗುತ್ತೆ? -2y ಈಸ್ ಈಕ್ವಲ್ಸ್ ಟು ಪ್ಲಸ್ ಅಂಡ್ ಪ್ಲಸ್, ಅಂದ್ರೆ 3 + 1 ಈಸ್ ಹೌ ಮಚ್? 4. ಸೊ 4y ಈಸ್ ಈಕ್ವಲ್ಸ್ ಟು ಎಷ್ಟು? -2. y ಈಸ್ ಈಕ್ವಲ್ಸ್ ಎಷ್ಟು? -2. -2 ಎಲ್ಲಿದೆ? y ಈಸ್ ಈಕ್ವಲ್ಸ್ ಟು -2 ಇಲ್ಲಿದೆ ಗೈಸ್. y ಈಸ್ ಈಕ್ವಲ್ಸ್ -2 ಇದೆ. ಈಗ ಅದನ್ನೇ ಈ y ವ್ಯಾಲ್ಯೂನ ಈ ಫಸ್ಟ್ ಇಕ್ವೇಶನ್ ಅಲ್ಲಿ ತಗೊಂಡ್ಬನ್ನಿ. ಫಸ್ಟ್ ಇಕ್ವೇಶನ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು 3, ರೈಟ್? ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಮಚ್? ಇಟ್ ಈಸ್ ಈಕ್ವಲ್ಸ್ ಟು 3. ಈಗ ಇದರಲ್ಲಿ ನೀವು y ವ್ಯಾಲ್ಯೂನ ಪ್ಲೇಸ್ ಮಾಡಿದೆ ನಾನು. ಓಕೆ, ಇದು 2 ಹೇಗೆ ಬಂತು? 2 1 2 2 2 4. ಸೊ y ಈಸ್ಕ್ವಲ್ಸ್ ಟು ಈ -4 ಕಡೆ ತಗೊಂಡು y ಈಸ್ಕ್ವಲ್ಸ್ -2 ಅಂತ ಬಂತು. ಈಗ y ಈಸ್ಕ್ವಲ್ಸ್ ಟು -2 ಪ್ಲೇಸ್ ಅಲ್ಲಿ ಶಿಫ್ಟ್ ಮಾಡಿ. ಈ y ನ ಈ ಕಡೆ ತಗೊಂಬಂದು ಏನಾಗುತ್ತೆ? ಪ್ಲಸ್ y ಆಗುತ್ತೆ. ಈಗ 3 y ವ್ಯಾಲ್ಯೂ ಎಷ್ಟು? 2. ಸೊ -2 ಮಾಡಿದೆ ಎಷ್ಟು? 1. ಸೊ x ವ್ಯಾಲ್ಯೂ ಎಷ್ಟು? 1. ಅಂದ್ರೆ x, y ಅಂತ ನೀವು ತಗೊಂಡ್ರೆ ಎಷ್ಟು ಬರಬೇಕು? 1, -2 ಬರಬೇಕು. 1, -2 ಎಲ್ಲಿದೆ? ಸಿ ಇದೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಯಾರು ಇದನ್ನಕ್ಕೆ ಬಿ ಅಂತ ಹಾಕಿದ್ರು, ಸೊ ಇಟ್ ವಿಲ್ ಬಿ ರಾಂಗ್ ಆನ್ಸರ್. ಹುಷಾರಾಗಿ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಹಾಕಿ ಗೈಸ್. ಓಕೆ, so this is how you need to solve this equations. Okay, it is very easiest problem, anta doddu difficulty ಆದಂತಹ ಪ್ರಾಬ್ಲಮ್ಸ್ ಏನಲ್ಲ. ವೆರಿ ಈಸಿಯೆಸ್ಟ್ ಪ್ರಾಬ್ಲಮ್ಸ್ ವೇರ್ ಯು ಕ್ಯಾನ್ ಸ್ಕೋರ್ ವಿತೌಟ್ ಹೆಸಿಟೇಷನ್ ಪಟ್ ಅಂತ ನೀವು ಸ್ಕೋರ್ ಮಾಡ್ಕೋಬಹುದು. ಓಕೆ, ಈಗ ಇದಾಯ್ತು. ಇದಾದ ನಂತರ ಈಗ ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ, ಇಫ್ ದ ಮ್ಯಾಟ್ರಿಕ್ಸ್ ಈಸ್ ಸಿಂಗುಲರ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸಿಂಪಲ್ ಗೈಸ್, ಸಿಂಗುಲರ್ ಅಂತಂದ್ರೆ ಏನಿದೆ ಕಂಡೀಷನ್? ಡಿಟರ್ಮಿನೆಂಟ್ ಆಫ್ ಎ ವಿಚ್ ಈಸ್ ಈಕ್ವಲ್ಸ್ ಟು 0. ಈಗ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದೇನು? ಕಂಡೀಷನ್ ಬಂದ್ಬಿಟ್ಟು ಸಿಂಗುಲರ್ ಆಗಿರ್ಬೇಕಂದ್ರೆ ಯಾವ್ದು ಮ್ಯಾಟ್ರಿಕ್ಸ್ ನಾವು ಅದನ್ನ ಡಿಟರ್ಮಿನೆಂಟ್ ತೆಗೆದ್ರೆ ನಿಮಗೆ ವ್ಯಾಲ್ಯೂ 0 ಅಂತ ಬರಬೇಕು. ಸೊ ಇವಾಗ ಇದನ್ನ ನಾನು ಗಿವನ್ ಡಾಟಾ ಅಂತ ಬರ್ಕೊಂತೀನಿ. ಓಕೆ, ಈಗ ತೊಗೊಳ್ಳಿ, ಇಲ್ಲಿ ಗಿವನ್ ಡಾಟಾ ಏನಿದೆ ಮ್ಯಾಟ್ರಿಕ್ಸ್, ಇದನ್ನ ನಾನು ಎ ಮ್ಯಾಟ್ರಿಕ್ಸ್ ಅಂತ ತಗೊಂತೀನಿ. 3x - 1 5 3 3x + 1. ಇದನ್ನ ನಾನೀಗ ಡಿಟರ್ಮಿನೆಂಟ್ ಆಫ್ ಎ ಮಾಡಿದ್ರೆ ಏನ್ ಬರುತ್ತೆ? ಡಿಟರ್ಮಿನೆಂಟ್ ಆಫ್ ಎ ಮಾಡಿದ್ರೆ 3x - 1 3 5 3x + 1, ರೈಟ್? ಇವಾಗ ಇದನ್ನ ಡಿಟರ್ಮಿನೆಂಟ್ ಮಾಡಿದೆ ಏನು? a ಕ್ರಾಸ್ ಬಿ ಮೈನಸ್ ಆಫ್ ಬಿ ಮೈನಸ್ ಸಿ, ಅಂದ್ರೆ ಇದು a - b a + b ಏನಾಗುತ್ತೆ? a - b into a + b is a² - b², ರೈಟ್? a² - b². ಇದು ಒಂದಾಯ್ತು. a into b
ಇದು a into b ಫಂಕ್ಷನ್ ಮೈನಸ್ ಆಫ್ 3 5 how much is 15. ಸೊ ಇವಾಗ ಇದನ್ನು ನಾನು ಇಕ್ವೇಟ್ ಮಾಡಿಕೊಂಡ್ರೆ ಓಕೆ ಇದು ಆ್ಯಕ್ಚುಲಿ ಹೋಲ್ ಸ್ಕ್ವೇರ್ ಬರೀಬೇಕು ಎ ಸ್ಕ್ವೇರ್ ಅಲ್ವಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೊ ಇದೇನಾಗುತ್ತೆ 9x ಸ್ಕ್ವೇರ್ ಮೈನಸ್ 1 ಮೈನಸ್ 15 ಸೊ ಅಂದರೆ ಏನು 9x ಸ್ಕ್ವೇರ್ ಮೈನಸ್ 16 is equals to how much? 0. ಯಾಕೆ ಡಿಟರ್ಮಿನೆಂಟ್ ಆಫ್ ಎ ವಿಲ್ ಬಿ ಈಕ್ವಲ್ಸ್ ಟು 0 ಅದು ಸಿಂಗುಲರ್ ಪ್ರಾಪರ್ಟಿ ರೈಟ್ ಸೊ ಇವಾಗ ಡಿಟರ್ಮಿನೆಂಟ್ ಆಫ್ ಎ ಎಷ್ಟು 9x ಸ್ಕ್ವೇರ್ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಎಷ್ಟು ಈಕ್ವಲ್ಸ್ ಟು 0 ಮಾಡಬೇಕೀಗ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಎಷ್ಟಿದೆ 9x ಸ್ಕ್ವೇರ್ ಮೈನಸ್ 16 ಈಸ್ ಈಕ್ವಲ್ಸ್ ಟು 0 ಈಗ 16 ಆ ಕಡೆಗೆ ತೊಗೊಂಬನ್ನಿ 9x square is equals to 16. So x is equals to ಏನು ಬರುತ್ತೆ x square is equals to 16 by 9. Therefore x is equals to plus or minus square root of 16 by 9. ಅಂದರೆ ಈ ಸ್ಕ್ವೇರ್ ರೂಟ್ ಮಾಡಿದ್ರೆ ಏನು ಬರುತ್ತೆ ಪ್ಲಸ್ ಇದು ನಾನು ಮೇಲೆ ಬರಿತೀನಿ ಸೊ ದಟ್ ನಿಮಗೆ ಈಸಿ ಆಗುತ್ತೆ ಓಕೆ ವಿ ಕ್ಯಾನ್ ರೈಟ್ ಫಿಟ್ ಹಿಯರ್ ಇನ್ ದಿಸ್ ವೇ ಇಲ್ಲಿ ನೋಡಿ ಇದನ್ನು ನಾನು ಅಪ್ಪರ್ ಪೋರ್ಷನ್ ತೊಗೊಂಬರ್ತೀನಿ ಎಕ್ಸ್ ಬಂದ್ಬಿಟ್ಟು ಏನು ಪ್ಲಸ್ ಆರ್ ಮೈನಸ್ ಇವಾಗ ಇದೆ ಎಕ್ಸ್ ಸ್ಕ್ವೇರ್ ಓಕೆ ಎಕ್ಸ್ ಸ್ಕ್ವೇರ್ ಬಂದ್ಬಿಟ್ಟು 16/9 ಅಂತ ಬಂದಿದೆ ಅದೇ ಎಕ್ಸ್ ಮಾಡಿದೆ ಏನು ಮಾಡಬೇಕು ರೂಟ್ನ ಆ ಕಡೆ ಹಾಕಬೇಕು ಅಂದರೆ 16/9 ಅಂದರೆ ಎಕ್ಸ್ ಇಸ್ ಕೋಸ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಇದನ್ನ 4 ಸ್ಕ್ವೇರ್ ಬೈ 3 ಸ್ಕ್ವೇರ್ ಅಂತ ಬರಿಬೋದು 4/3 ಹೋಲ್ ಸ್ಕ್ವೇರ್ ಅಂತ ಬರೆದ್ರೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಆಗ ಎಕ್ಸ್ ಇಸ್ ಕೋಸ್ ಟು ಪ್ಲಸ್ ಆರ್ ಮೈನಸ್ 4/3 ವಿಲ್ ಬಿ ಯುವರ್ ಆನ್ಸರ್ ಎಷ್ಟು ಗೈಸ್ 4/3 ಎಲ್ಲಿದೆ ನೋಡಿ ಪ್ಲಸ್ ಆರ್ ಮೈನಸ್ 4/3 ಇಲ್ಲಿ ಡಿ ಆಪ್ಷನ್ ಈಸ್ ಯುವರ್ ರೈಟ್ ಆನ್ಸರ್ So this is how you need to solve this type of questions guys okay and next question ಗೆ ಹೋಗೋಣ ಅಂತ ಏನು ಕೊಟ್ಟಿದ್ದಾರೆ ನೋಡುವ ಸೊ ಇದು ಸಹ ವೆರಿ ಈಸಿಯೆಸ್ಟ್ ಕ್ವಶನ್ಸ್ ಗೈಸ್ ಯಾರೋ ಕೆಲವೊಬ್ರು ಸ್ಟೂಡೆಂಟ್ಸ್ ಇದನ್ನ ಸಾಲ್ವ್ ಮಾಡಿ ಹಾಕಿ ಅಂತ ಹೇಳಿದ್ದಾರೆ ಇದನ್ನೆಲ್ಲ ನೀವು ಕಾಂಪೌಂಡ್ ಆಂಗಲ್ಸ್ ಯೂಸ್ ಮಾಡಿದೆ ಬಂದ್ಬಿಡುತ್ತೆ ರಿಸಲ್ಟ್ ಓಕೆ ಇದನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಇದರಲ್ಲಿ ನೀವೇನು ಮಾಡಿ ಅಂತಂದರೆ ಈ ಕ್ವಶನ್ನ ಸಾಲ್ವ್ ಮಾಡಿ ಹಾಗೂ ಈ ಕ್ವಶನ್ 4 ಕ್ವಶನ್ನ ಸಾಲ್ವ್ ಮಾಡಿ ನನಗೆ ಆನ್ಸರ್ಸ್ ಹೇಳಿ ಸೊ ದಟ್ ಇಫ್ ಯು ವೋಂಟ್ ಗೆಟ್ ಐ ವಿಲ್ ಟ್ರೈ ಟು ಸಾಲ್ವ್ ಇಟ್ ಇನ್ ದ ನೆಕ್ಸ್ಟ್ ಸೆಷನ್ ಓಕೆ ನೆಕ್ಸ್ಟ್ ಸೊ ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ಕೊಳ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ ಎಲ್ಸ್ ಯು ಗೈಸ್ ವಿಲ್ ಬಿ ಮಿಸ್ಸಿಂಗ್ ಎ ಹ್ಯೂಜ್ ನಂಬರ್ ಆಫ್ ಮಾರ್ಕ್ಸ್ ವಿಚ್ ವಿಲ್ ಬಿ ಎ ಸ್ಕೋರಿಂಗ್ ಪಾರ್ಟ್ ಓಕೆ ಇದು ನೋಡಿ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಅಂತಿದೆ ಇವಾಗ ಡಿ ವೈ ಬೈ ಡಿ ಎಕ್ಸ್ ಎಷ್ಟು ಅಂತ ಕೇಳ್ತಿದ್ದಾನೆ ಓಕೆ ಗೈಸ್ ನೋಡಿ ಇವಾಗ ಕೊಟ್ಟಿರೋಂತಹ ಪ್ರಾಬ್ಲಮಲ್ಲಿ ಗಿವನ್ ಡಾಟಾ ಏನಿದೆ ಅಂತಂದರೆ ಅದು ಫಸ್ಟ್ ಕ್ಲಿಯರಾಗಿ ಬರ್ಕೊಳ್ಳಿ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಅಂತಿದೆ ದೆನ್ ಫೈಂಡ್ ಡಿರೈವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅವಾಗ ನಾವೇನು ಮಾಡಬೇಕು ಈ ಗಿವನ್ ಡಾಟಾನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಓಕೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತಂದ್ರೆ ಹೇಗೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಂಟು ವೈ ಒಂದು ಸೈಡ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಇನ್ನೊಂದು ಸೈಡ್ ಅವಾಗ ಏನಾಗ್ತಿದೆ ಇದು ಯು ಇಂಟು ವಿ ರೂಲ್ ಹಾಕಿ ಯು ಇಂಟು ವಿ ರೂಲ್ ಹೇಗೆ ಹಾಕ್ತೀರಾ ಯು ಇಂಟು ವಿ ರೂಲ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ವಿ ಡಿ ಯು ಬೈ ಡಿ ಎಕ್ಸ್ ರೈಟ್ ಇದನ್ನ ಅಪ್ಲೈ ಮಾಡಿ ಫಸ್ಟ್ ಯು ಒಂದೇ ಎಕ್ಸ್ ಹಾಗೆ ಇಟ್ಕೊಳ್ಳಿ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಈಗ ವೈ ಹಾಗೆ ಇಟ್ಕೊಳ್ಳಿ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದೇನು 1 ರೈಟ್ ಈಗ ಇದರಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಎ ಪ್ಲಸ್ ವೈ ಸ್ಕ್ವೇರ್ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತಂದರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತಂದ್ರೆ ಏನು ಬರುತ್ತೆ 1 ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಅಂದರೆ ಏನು ಬರೀಬೇಕು 2y ಅಂತ ಬರೀಬೇಕು ವಿತ್ ಡಿ ವೈ ಬೈ ಡಿ ಎಕ್ಸ್ ಓಕೆ ಈಗ ಇದರಲ್ಲಿ ಡಿ ವೈ ಬೈ ಡಿ ಎಕ್ಸ್ ಎಲ್ಲ ಒಂದು ಕಡೆ ಎಲ್ಲಿದೆ ಅದನ್ನು ಒಂದು ಸೈಡ್ ತೊಗೊಂಬರ್ರಿ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಹಾಗೆ ಇರಲಿ ಇದನ್ನು ಈ ಕಡೆಗೆ ಶಿಫ್ಟ್ ಮಾಡಿ ಮೈನಸ್ ಆಫ್ ಇಲ್ಲಿ ಪ್ಲಸ್ ಇದೆ ಈ ಕಡೆಗೆ ಬಂದರೆ 2y ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಈ 1 ಹಾಗೆ ಇರಲಿ ಈ ವೈನ ಆ ಕಡೆಗೆ ರೈಟ್ ಹ್ಯಾಂಡೆಡ್ ಸೈಡ್ ತೊಗೊಂಬಂದೆ 1 ಮೈನಸ್ ವೈ ಬರುತ್ತೆ ಈಗ ಇದರಲ್ಲಿ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೊಗೊಳ್ಳಿ ಕಾಮನ್ ತೊಗೊಂಡ್ರೆ ಏನು ಬರುತ್ತೆ ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ಸ್ ಟು 1 ಮೈನಸ್ ವೈ ಈಗ ಡಿ ವೈ ಬೈ ಡಿ ಎಕ್ಸ್ ವಿಚ್ ಇಸ್ ನಥಿಂಗ್ ಬಟ್ 1 ಮೈನಸ್ ವೈ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2y ಸೊ ಇದು ಆನ್ಸರ್ ಎಲ್ಲಿದೆ ನೋಡಿ ಬಿ 1 minus y by x minus 2y is your answer. So this is how you need to solve this particular type of questions guys okay
ಸೊ ಇನ್ನು ಈ ಕ್ವಶನ್ಸ್ನ ನೆಕ್ಸ್ಟ್ ಸೆಷನಲ್ಲಿ ನೋಡೋಣ ಅಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇಲ್ಲಿ ತನಕ ನೀವು ನನ್ನ ವೀಡಿಯೋಸ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಏನಾದರೂ ಕ್ವಶನ್ಸ್ ಇದೆ ದಯಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ನ ಹಾಕಿರ್ತೀನಿ, ಆ ಗ್ರೂಪಲ್ಲಿ ಜಾಯ್ನ್ ಆಗಿ. ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಪ್ರತಿಯೊಂದು ಅಪ್ಡೇಟ್ ನಾನು ಹಾಕೋ ಪ್ರತಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ವಿತ್ ರೆಸ್ಪೆಕ್ಟ್ ಟು F ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, IT ಸ್ಕಿಲ್ಸ್ ಹಾಗೂ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಎಲ್ಲ ಡೀಟೇಲ್ಸು ನಾನು ಹಾಕ್ತಾ ಇರ್ತೀನಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಸಿ ಯು ಗುಡ್ ಡೇ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಗೈಸ್. ಓಕೆ, ಆ ಗ್ರೂಪ್ಗೆ ಜಾಯ್ನ್ ಆಗಿ ಆ್ಯಂಡ್ post more your questions. I will solve so that you guys will get a good knowledge. Okay, thank you guys, wish you good day, see you in the next session.